ಸುಮಾರು ಒಂದು 7,000 ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ಪ್ಲಸ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ನಲ್ಲಿರುವ ಎಲ್ಲ ಪ್ರೊಫೆಸರ್ಸ್ ಅವರು, ಇಲ್ಲಿರುವ ಎಲ್ಲ ನಾನ್ ಟೀಚಿಂಗ್ ಸ್ಟಾಫ್ ಅವರು ಎಲ್ಲರೂ ಕೂಡ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಮ್ಮೆಲ್ಲರಿಗೂ ತಿಳಿಸ್ತೀನಿ. ಸುಮಾರು ನಾವು 16 ದಿನ ಲೇಟ್ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಕಡೆ ಏನಾಗ್ತದೆ, ತಮ್ಮ ಅನುಕೂಲಕ್ಕೆ ಮಾಡಲಿಕ್ಕೆ ಆಗ್ತದೆ, ಎಲ್ಲರೂ ಅದೇ ದಿನ ಮಾಡಲಿಕ್ಕೆ ಆಗಲ್ಲ. ತಾವು ತಮ್ಮ ಸ್ಕೆಡ್ಯೂಲ್ ನೋಡಬೇಕು, ಯಾವಾಗ ತಮಗೆ ಫ್ರೀ ಇರ್ತೀರ ಮಾಡಬೇಕು. ಬಿಕಾಸ್ ದೊಡ್ಡ ಸಮಸ್ಯೆ ಇದು. ಬಟ್ ಸ್ಟಿಲ್ ತಾವು ಮಾಡ್ತಾ ಇದ್ದೀರಲ್ವ ಅಂತ ಭಾಳ ಖುಷಿ ಆಗ್ತಾ ಇದೆ ನಮಗೆ. ವೇದಿಕೆ ಮೇಲಿರುವ ನಮ್ಮ ಪ್ರಿನ್ಸಿಪಲ್ ಆದ ಡಾಕ್ಟರ್ NVR ನಾಯ್ಡು ಅವರೇ, ಚೀಫ್ ಎಕ್ಸಿಕ್ಯೂಟಿವ್ ಆದ GS ರಾಮಪ್ರಸಾದ್ ಅವರೇ, ಡೆಪ್ಟಿ ಕೋಆರ್ಡಿನೇಟರ್ HS ಸಂಜಯ್ ಅವರೇ, ಕೋಆರ್ಡಿನೇಟರ್ KR ಪನ್ನೀಶ್ ಅವರೇ, ರಿಜಿಸ್ಟರ್ ಅಕಾಡೆಮಿಕ್ ಸುರೇಶ್ ಅವರೇ, ರಿಜಿಸ್ಟರ್ ಅಡ್ಮಿನ್ ಸುಮಂತ್ ಅವರೇ, ಚೀಫ್ ಫಿನಾನ್ಷಿಯಲ್ ಆಫೀಸರ್ ರಾಮಚಂದ್ರ ಅವರೇ, ನಮ್ಮ ಜೊತೆಗೆ ಇಲ್ಲಿ ಇನ್ನೊಂದು ಗೆಸ್ಟ್ ಆಗಿ ಬಂದಿರುವ ನಮ್ಮ ಶ್ರೀ ನರಸಿಂಹ ಜೋಶಿ ಅವರೇ, ತಮ್ಮೆಲ್ಲರೂ ಕೂಡ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ಇಲ್ಲಿ ಬಂದಿರುವುದು ತಮ್ಮ ಸ್ಟೂಡೆಂಟ್ಸ್ ಅವರು ನಮ್ಮ ಆಫೀಸ್ ಬಂದು ಸರ್ ತಾವು ಬರಲೇಬೇಕು. ನಾನು ಹೇಳಿದಿಲ್ಲ, ನಾನು ಕನ್ನಡ ರಾಜ್ಯೋತ್ಸವಕ್ಕೆ ಬರಲ್ಲ, ಇನ್ನೊಂದು ಫಂಕ್ಷನ್ಗೆ ಬರ್ತೀನಿ. ಸ್ವಲ್ಪ ಇವತ್ತು ನಾನು ಭಾಳ ಹೆಕ್ಟಿಕ್ ಸ್ಕೆಡ್ಯೂಲ್ ಇದೆ, ಸ್ವಲ್ಪ ತಾವು ಶ್ರಮಿಸಬೇಕೆಂದು ಹೇಳಿದ್ದೀನಿ. ನಮ್ಮ ಮಕ್ಕಳವ್ರು ಇಲ್ಲ ಸರ್ ನೀವು ಬರಲೇಬೇಕು, ಕನ್ನಡ ರಾಜ್ಯೋತ್ಸವಕ್ಕೆ ಬರಬೇಕು, ಇನ್ನೊಂದು ಫಂಕ್ಷನ್ ನೋಡೋಣ ನಾನು ಭಾಳ ಒತ್ತಾಯ ಮಾಡಿ ಕತ್ಕೊಂಡು ಬಂದಿದ್ದಾರೆ. ಸೊ ನಾನು ಇವತ್ತು ಒಳ್ಳೆ ಆಪರ್ಚುನಿಟಿ ನನಗೇನ ಇಷ್ಟು ಸ್ಟೂಡೆಂಟ್ಸ್ ಜೊತೆಗೆ ಮಾತಾಡಲಿಕ್ಕೆ ತಮಗೆಲ್ಲಿ ಅವಕಾಶ ಸಿಕ್ಕಲ್ಲ. ಸೊ ಕನ್ನಡ ರಾಜ್ಯೋತ್ಸವ ಬಗ್ಗೆಯೂ ಮಾತಾಡ್ತೀನಿ, ಕೆಲವು ವಿಷಯ ಬಗ್ಗೆ ಮಾತಾಡ್ತೀನಿ. 15 ನಿಮಿಷ ನನಗೆ ಟೈಮ್ ಕೊಟ್ಟಿದ್ದೀರಿ. ಸೊ ಅದಕ್ಕೆ ಸ್ವಲ್ಪ ಇಂಗ್ಲೀಷು ಮಿಕ್ಸ್ ಮಾಡಿ ಮಾತಾಡ್ತೀನಿ. ಕಾರಣ ಏನು, ಸುಮಾರು ಒಂದು 45% ಸ್ಟೂಡೆಂಟ್ಸಲ್ಲಿ ನಾನ್ ಕನ್ನಡಿಗಾಸ್ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಬಂದಿದ್ದಾರೆ. ಇವರ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿನೇ ಹೇಳಬೇಕು ತಾವು. ಎಲ್ಲ ಸ್ಟೇಟ್ನಲ್ಲಿ ಜನ ಬಂದಿದ್ದಾರೆ. ನಾನು ಪ್ಯೂರ್ಲಿ ಕನ್ನಡದಲ್ಲಿ ಮಾತಾಡುವಾಗ ಏನಾಗ್ತದೆ, ಕೆಲವು ಜನಕ್ಕೆ ಅರ್ಥ ಆಗಲ್ಲ. ದಟ್ ಇಸ್ ಹೋಲ್ ಐಡಿಯಾ. ಎಷ್ಟು ನಾನ್ ಕನ್ನಡಿಗಾಸ್ ಆಡಿಯನ್ಸ್ನಲ್ಲಿ ಇದ್ದಾರೆ, ಸ್ವಲ್ಪ ಕೈ ಎತ್ತಬಹುದಾ? ನಾನ್ ಕನ್ನಡಿಗಾಸ್, ನಾವು ಕನ್ನಡಿಗವೇ ಬಟ್ ನಾನ್ ಕನ್ನಡಿಗ ಅಂತ ಹೇಳಿದ್ವಿ. ಓಕೆ, ಒಂದು 20-30% ಇರ್ಬೋದು. ಓಕೆ, ಇದು ಯಾಕೆ ನಾವು ಫಸ್ಟ್ ಆಫ್ ಆಲ್ ಒಂದು ಕನ್ನಡ ರಾಜ್ಯೋತ್ಸವ ಒಂದು ದಿನ ನಾವು ಸೆಲೆಬ್ರೇಟ್ ಮಾಡಬೇಕು? ತಮಗೆಲ್ಲ ನಮ್ಮ ಇಂಡಿಯನ್ ಇತಿಹಾಸ ಗೊತ್ತಿರುತ್ತದೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕ್ಯಾಟಗರೈಸೇಷನ್ ಆಫ್ ಸ್ಟೇಟ್ಸ್ ಬೇರೆ ರೀತಿಯಲ್ಲಿ ಇತ್ತು. ಕ್ಯಾಟಗರಿ A, ಕ್ಯಾಟಗರಿ B, C ಆ್ಯಂಡ್ D ನಾವು ಇಟ್ಟಿದ್ದೀವಿ. ಲ್ಯಾಂಗ್ವೇಜ್ ಬೇಸಿಸ್ಗಳಲ್ಲಿ ನಾವು ಮಾತಾಡುವ ಭಾಷೆ ಏನಿದೆ ಆ ಬೇಸಿಸ್ನಲ್ಲಿ ನಮ್ಮಲ್ಲಿ ಸ್ಟೇಟ್ ಇಲ್ಲ. ಸೊ ಆ ಟೈಮ್ನಲ್ಲಿ ಮೆಡ್ರಾಸ್ ಪ್ರೆಸಿಡೆನ್ಸಿ ಮಾತ್ರ ಇತ್ತು. ಅದು ಆಲ್ಮೋಸ್ಟ್ ಮೈಸೂರು, ಇಟ್ ವೆಂಟ್ ಆಲ್ ದ ವೇ ಟು ಬೆಳ್ಳಾರಿ, ಆಲ್ ದ ವೇ ಟು ಆಂಧ್ರ, ಆಲ್ ದ ವೇ ಟು ಮಹಾರಾಷ್ಟ್ರ. ಬರೀ ಒಂದೇ ಸಂಸ್ಥಾನ ಒಂದು ಪ್ರೆಸಿಡೆನ್ಸಿ ಆಗಿತ್ತು. ಸೊ ಪೊಟ್ಟು ಶ್ರೀರಾಮುಲು 1952ರಲ್ಲಿ ಆಂಧ್ರ ಕಡೆಯವರವರು ನನ್ನ ಭಾಷೆಯಲ್ಲಿ ನನಗೊಂದು ಸ್ಟೇಟ್ ಬೇಕು, ನೀವು ಮೆಡ್ರಾಸ್ ಪ್ರೆಸಿಡೆನ್ಸಿ ಇಟ್ಕೊಂಡಿದ್ದೀರಾ, ನನಗೊಂದು ಸ್ಟೇಟ್ ಕೊಡಿ, ಒಂದು ಉಪವಾಸ ಶುರು ಮಾಡಿದ್ದಾರೆ. ಸುಮಾರು ಆಲ್ಮೋಸ್ಟ್ ಒಂದು 90 ದಿನವರೆಗೆ ಅವರು ಉಪವಾಸ ಹೋಗಿತ್ತು. ಆಮೇಲೆ ಪೊಟ್ಟು ಶ್ರೀರಾಮುಲು ಅವರು ತೀರಿ ಹೋದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1953ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಒಂದು ಫಾರ್ಮ್ ಮಾಡ್ತಾರೆ. 3 ಮೆಂಬರ್ ಕಮಿಟಿ. ಅದು ಆ ಕಮಿಟಿ 1955ರಲ್ಲಿ ರಿಪೋರ್ಟ್ ಕೊಡ್ತದೆ, ಇಂಡಿಯಾದಲ್ಲಿ ಸ್ಟೇಟ್ಸ್ ಎಲ್ಲ ರಿಆರ್ಗನೈಸ್ ಮಾಡಬೇಕಾಗ್ತದೆ, ಲ್ಯಾಂಗ್ವೇಜ್ ಬೇಸಿಸ್ನಲ್ಲಿ ನಾವು ಮಾತಾಡುವ ಭಾಷೆ ಬೇಸಿಸ್ನಲ್ಲಿ ನಾವು ರಿಆರ್ಗನೈಸೇಷನ್ ಮಾಡಬೇಕು. ಆ ಪ್ರಕಾರ 1956 ನವೆಂಬರ್ 1 ಕರ್ನಾಟಕ ಸ್ಟೇಟ್ ಹುಟ್ಟುತ್ತಾ ಇದೆ. ಆ ಟೈಮಲ್ಲಿ ನಾವು ಕರ್ನಾಟಕ ಸ್ಟೇಟನ್ನು ಯಾರು ಹೇಳ್ತಾ ಇಲ್ಲ, ಮೈಸೂರು ಮಹಾನನ್ನು ನಾವು ಹೇಳಿದ್ದೀವಿ, ಮೈಸೂರು ಸ್ಟೇಟನ್ನು ಹೇಳಿದ್ದೀವಿ. ಇದು ನಮ್ಮ ದೇವರಾಜ ಅರಸ್ ಅವರು 1973ನಲ್ಲಿ ಆ ದಿನ ಕನ್ನಡ ರಾಜ್ಯೋತ್ಸವ ಅವರು ಆಚರಿಸುವಾಗ ಮೈಸೂರು ಸ್ಟೇಟ್ನ ಹೆಸರೇನಿತ್ತು ಅದು ಕರ್ನಾಟಕ ಚೇಂಜ್ ಆಗ್ತದೆ. ಸೊ ಕರ್ನಾಟಕ 1973ರಲ್ಲಿ ಈ ಸ್ಟೇಟ್ಗೆ ಒಂದು ಇತಿಹಾಸ ಇದೆ. ಯಾಕೆ ನಾನು ಅದು ಹೇಳ್ತಾ ಇದ್ದೀನಿ, ತುಂಬ ಜನಕ್ಕೆ ಏನಾಗ್ತದೆ, ನಮ್ಮ ಹಿಸ್ಟ್ರಿ ಸಮ ಮರೆತು ಬಿಡ್ತೇವೆ. ಇದು ಭಾಳ ಕಷ್ಟಪಟ್ಟು ಲ್ಯಾಂಗ್ವೇಜ್ ಬೇಸಿಸ್ನಲ್ಲಿ ನಾವು ಮಾತಾಡುವ ಭಾಷೆ ಬೇಸಿಸ್ನಲ್ಲಿ ಹುಟ್ಟಿರುವ ಸ್ಟೇಟ್ ಅದು. ಇದೇ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಸೆಂಟ್ರಲ್ ಪ್ರಾವಿನ್ಸ್ ಮಾತ್ರ ಇತ್ತು. ಅಲ್ಲಿ ಏನು ಗಲಾಟ ಇಲ್ಲ. UP ಇರ್ಬೋದು, ಬಿಹಾರ್ ಇರ್ಬೋದು, ಬೆಂಗಾಲ್ ಇರ್ಬೋದು. ಅದು ಸ್ವಾತಂತ್ರ್ಯ ಸಿಕ್ಕುವಾಗಲೇ ನೀಟಾಗಿ ಆರ್ಗನೈಸ್ ಆಗಿ ಬಂದಿತ್ತು. ಅದಕ್ಕೆ ಯಾರು ನಾರ್ತ್ ಇಂಡಿಯನ್ಸ್ ಅವರು ಸೌತ್ನಲ್ಲಿ ಇಲ್ಲಿ ಓದ್ತಾ ಇದ್ದಾರೋ ತಮಗೆ ಆ ಹಿಸ್ಟ್ರಿ ಗೊತ್ತಾಗಬೇಕೆಂದು ಹೇಳ್ಬಿಟ್ಟು ಅದು ಹೇಳ್ತಾ ಇದ್ದೀನಿ. ಇದರ ನಾರ್ಮಲ್ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿರ್ತದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಏನು ಬ್ಯೂಟಿ, ಇದೊಂದು ಭಾಳ ಒಳ್ಳೆಯ ಸ್ಟೇಟ್. ಎಲ್ಲರೂ ಕೂಡ ಅದೇ ಹೇಳ್ತಾರೆ. ನಾನು ಕೂಡ ತಮಿಳ್ನಾಡು ಹೋಗುವಾಗ ತಮಿಳ್ನಾಡು ಒಳ್ಳೆಯ ಸ್ಟೇಟನ್ನು ಹೇಳ್ತೀನಿ, ತಾವೆಲ್ಲ ತಮ್ಮ ಸ್ಟೇಟ್ಗೆ ಹೋಗುವಾಗ ಒಳ್ಳೆಯ ಸ್ಟೇಟನ್ನು ಹೇಳ್ತೀವಿ. ಬಟ್ ನಾನು ಆ ಥರ ಹೇಳ್ತಾ ಇಲ್ಲ. ಇದು ಯಾಕೆ ಭಾಳ ಒಳ್ಳೆಯ ಸ್ಟೇಟನ್ನು ನಾನು ಹೇಳ್ತಾ ಇದ್ದೀನಿ, ಈ ಸ್ಟೇಟ್ನಲ್ಲಿ ಇರುವ ಡೈವರ್ಸಿಟಿ, ಕಲ್ಚರಲ್ ಸಿಗ್ನಿಫಿಕೆನ್ಸ್, ಒಂದು ಸಣ್ಣ ಒಂದು ಊಟದಲ್ಲಿ ಶುರು ಮಾಡಿ ನಾವು ಮಾತಾಡುವ ಭಾಷೆ ಇಲ್ಲರೊಂದು ನಾವು ಮಾಡುವ ಉಡುಪುಲ್ಲರೊಂದು ಎಲ್ಲದಲ್ಲಿ ಕೂಡ ತಾವು 50 ಕಿಲೋಮೀಟರ್ ತಾವು ಟ್ರಾವೆಲ್ ಮಾಡಿದ್ರೆ ಚೇಂಜ್ ಕಾಣ್ಬೋದು. ನಾವು ಬೆಂಗಳೂರು ಸಿಟಿದಲ್ಲಿ ಇದ್ವಿ, ಜಸ್ಟ್ ತಾವು ಒಂದು 50 ಕಿಲೋಮೀಟರ್ ಹೊರಟು ನಮ್ಮ
ಕೋಲಾರ ಹೋಗಿಬಿಟ್ಟಿದ್ರೆ ಎಲ್ಲ ಚೇಂಜ್ ಆಗಿಬಿಡುತ್ತೆ. ನಮ್ಮ ಇನ್ನೊಂದು ಗೆಸ್ಟ್ ಅವರು ಗಂಗಾವತಿಯಲ್ಲಿ ಬಂದಿದ್ದಾರೆ. ಎಷ್ಟು ಟೈಮ್ ತಾವು ಟ್ರಾವೆಲ್ ಮಾಡಿದ್ದೀರಿ ಅಂತ ಹೇಳುವಾಗ ನಾನು 10 ತಾಸು ತಗೊಂಡು ಬಂದಿದ್ದೀನಿ. ನಾವೆಲ್ಲ ಟೈಮನ್ನು ಹೇಳ್ತೀವಿ, 10 ಗಂಟೆಯನ್ನು ಹೇಳ್ತೀವಿ. ಸೊ ನಾರ್ದನ್ ಪಾರ್ಟ್ ಆಫ್ ಕರ್ನಾಟಕ ಹೋಗುವಾಗ ಅವ್ರು ಮಾತಾಡುವ ಭಾಷೆಯಲ್ಲಿ ಡಿಫ್ರೆನ್ಸ್ ಇರುತ್ತದೆ, ಮಾತಾಡುವ ಉಡುಪಿನಲ್ಲಿ ಹಾಕುವ ಉಡುಪಿನಲ್ಲಿ ಡಿಫ್ರೆನ್ಸ್ ಇರುತ್ತೆ, ಟೊಪ್ಪಿ ಹಾಕ್ಕೊಳ್ತಾರೆ, ಅಲ್ಲಿ ಸ್ವಲ್ಪ ರೊಟ್ಟಿ ಐಟಮ್ ಹೋಗಿಬಿಡುತ್ತೆ, ನಮ್ಮ ಥರ ಊಟ ಇರಲ್ಲ. ಸೊ ಈ ಸ್ಟೇಟ್ನಲ್ಲಿರುವ ಡೈವರ್ಸಿಟಿ ಬೇರೆ ಯಾವ ಸ್ಟೇಟ್ನಲ್ಲಿ ತಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಒನ್ ಆಫ್ ದ ಮೇಜರ್ ರೀಸನ್. ಕಾರಣ ಏನು? ಸ್ವಾತಂತ್ರ್ಯದ ಮುಂದೆ ಏನಿತ್ತು, ಮೈಸೂರು ಪ್ರೆಸಿಡೆನ್ಸಿ, ಆಮೇಲೆ ನಮ್ಮ ನಿಜಾಮ್ ಹೈದರಾಬಾದ್ ಕರ್ನಾಟಕ, ಆಮೇಲೆ ನಮ್ಮ ಬಾಂಬೆ ಕರ್ನಾಟಕ, 3 ಡಿಫ್ರೆಂಟ್ ಪಾರ್ಟ್ಸ್ ಇತ್ತು. 3 ಕಡೆಯಲ್ಲಿ ಕೂಡ ಕನ್ನಡ ಭಾಷೆ ಮಾತಾಡಿಕೊಂಡು ಅಲ್ಲಿರುವ ರಾಜ್ಯದ ಜೊತೆಗೆ ಜನ ಒಟ್ಟು ಸೇರಿಕೊಂಡು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಯಾವಾಗ ನಾವು ಒಟ್ಟು ಸೇರಿದ್ದೀವಿಯೋ, ಬೇರೆ ಬೇರೆ ರಾಜ್ಯದಲ್ಲಿರೋದು ನಮ್ಮ ಕನ್ನಡ ಭಾಷೆ ಮಾಡುವ ಜನ ಈ ಸ್ಟೇಟಿಗೆ ಬರುವಾಗ ಕೂಡ ಅವ್ರ ಕಲ್ಚರ್ ಅವರು ತಗೊಂಡೇ ಬಂದಿದ್ದಾರೆ. ಯಾವ ಕಾರಣ ಕೂಡ ಅವ್ರ ಕಲ್ಚರ್ ಬಿಟ್ಟಿಲ್ಲ. ಅದಕ್ಕೆ ಯಾರೆಲ್ಲ ಬಾಂಬೆ ಪ್ರೆಸಿಡೆನ್ಸಿಲಿಂದ ಬಂದಿದ್ದಾರೋ ಅವ್ರ ಓನ್ ಕಲ್ಚರ್ ಅವರು ತಗೊಂಡೇ ಬಂದಿದ್ದಾರೆ. ಯಾರೆಲ್ಲ ನಿಜಾಮ್ ಹೈದರಾಬಾದ್ಲಿಂದ ಬಂದಿದ್ದಾರೋ ಅವ್ರ ಕಲ್ಚರ್ ತಗೊಂಡು ಬಂದಿದ್ದಾರೆ. ಮೈಸೂರು ಕರ್ನಾಟಕ ಅವ್ರ ಕಲ್ಚರ್ ಇಟ್ಕೊಂಡಿದ್ದಾರೆ. ಇದು ಬಹುಶಃ ಒಂದು 76 ವರ್ಷ 80 ವರ್ಷ ಆಗ್ತಾ ಇದೆ, ಆಲ್ಮೋಸ್ಟ್ 1940 ಇಲ್ಲರಿಂದ. ಇನ್ನೂ ಕೂಡ ಈ ಕಲ್ಚರಲ್ ಏನು ಜಾಸ್ತಿ ಡಿಸ್ಟರ್ಬ್ ಆಗಿಲ್ಲ. ಬಹುಶಃ ತಾವು ಬ್ಯಾಂಗ್ಳೂರು ನೋಡಿದಿರನ್ನ, ಇದೊಂಥರ ಇಂಟರ್ನ್ಯಾಷನಲ್ ಸಿಟಿ ಆಗಿತ್ತು. ಇತ್ತೀಚೆಗೆ ನಾವು ಏನು ಕೂಡ ಇದು ಕನ್ನಡ ಮಾತಾಡುವ ಸಿಟಿ ನಾವು ಹೇಳಲಿಕ್ಕಾಗಲ್ಲ. ಆಲ್ಮೋಸ್ಟ್ ಒಂದು 30-35% ಮಾತ್ರ ಕನ್ನಡ ಸ್ಪೀಕಿಂಗ್ ಪಾಪ್ಯುಲೇಷನ್ ಇದ್ದಾರೆ. ಇದೊಂದು ಇಂಟರ್ನ್ಯಾಷನಲ್ ಸಿಟಿ, ಟಾಪ್ 20ದಲ್ಲಿ ಇದೀವಿ ವರ್ಲ್ಡ್ನಲ್ಲಿ. ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಔಟ್ಪುಟ್ ನಾವು ಯಾವುದೋ ಒಂದು ಇಂಡಿಕೇಟರ್ ಇಟ್ಕೊಳ್ಬೋದು. 1,27,00,000 ಜನ ಇರುವ ಸಿಟಿ ಇದು. ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಸ್ಟಾರ್ಟ್ಅಪ್ಸ್ ಅವ್ರು ಹೇಳಿದ್ದಾರೆ. ನಮ್ಮಲ್ಲಿ ತುಂಬ ಜನ ಆಂಟರ್ಪ್ರಿನರ್ಶಿಪ್ ಮಾಡ್ತಾರೇನೋ. ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಆದ ಮೇಲೆ ಲಾಸ್ಟ್ 10 ಇಯರ್ಸ್ನಲ್ಲಿ ಜಾಸ್ತಿ ಸ್ಟಾರ್ಟ್ಅಪ್ ಹುಟ್ಟಿರುವ ಊರು ಈ ಊರು. ಸೊ ನೋ ಮೋರ್, ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ. ಸೊ ಈ ಥರ ಸಿಟಿಯಲ್ಲಿ ಇರುವ ಒಂದು MS ರಾಮಯ್ಯ ಕಾಲೇಜ್ನಲ್ಲಿ ತಾವು ಕನ್ನಡ ರಾಜ್ಯೋತ್ಸವ ಮಾಡುವಾಗ ಏನಾಗ್ತದೆ, ತಮ್ಮ ಕಲ್ಚರ್ ತಾವು ಮುಂದುವರಿಸಿಕೊಂಡು ಹೋಗ್ತಾರೆ. ಏನಾಗ್ತದೆ, ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ 50 ವರ್ಷ 60 ವರ್ಷ ಆದ ಮೇಲೆ ಒಂದು ಲಿಂಕೇಜ್ ಕಟ್ಟಾಗಿ ಬಿಡುತ್ತೆ. ಅದಕ್ಕೆ ತಾವು ಕನ್ನಡ ರಾಜ್ಯೋತ್ಸವ ಮಾಡೋದು ಭಾಳ ಖುಷಿ. ನಾನು ನಮ್ಮ ಜೋಶಿ ಅವರಲ್ಲಿರುವ ಗೆಸ್ಟ್ ಅವರು ಕೂಡ ಬೇರೆ ಬೇರೆ ಕೆಲಸ ಬಿಟ್ಟು ಓಡಿ ಬಂದಿದ್ದೀವಿ. ಯಾಕೆನ್ನ ಇದು ಸ್ವಲ್ಪ ಮುಂದುವರಿಸಿಕೊಂಡು ಹೋಗ್ಬೇಕು. ದ ಹೋಲ್ ಐಡಿಯಾ ಆಫ್ ಟೇಕಿಂಗ್ ದಿಸ್ ಕಲ್ಚರ್ ಅಂಡ್ ಯುವರ್ ಲ್ಯಾಂಗ್ವೇಜ್ ಟು ಮೂವ್ ಫಾರ್ವರ್ಡ್ ಎಲ್ಲ ನಮಗೂ ಕಂಟ್ರೋಲ್ ಬಿಟ್ಟು ಹೋಗಿಬಿಡುತ್ತೆ. ಸಣ್ಣ ಉದಾಹರಣೆ ಹೇಳ್ತಾರೆ. ನಮ್ಮ ಶಂಕರಾಚಾರ್ಯ ಅವರು 9ನೇ ಶತಮಾನದಲ್ಲಿ ಹುಟ್ಟುತ್ತಾರೆ. ಅವರು ಕೇರಳ ಕಾಲಡಿದಲ್ಲಿ ಹುಟ್ಟುತ್ತಾರೆ. ಆಮೇಲೆ ಅವರು ನಾರ್ದನ್ ಪಾರ್ಟ್ ಆಫ್ ಇಂಡಿಯಾ ಎಲ್ಲ ಹೋಗ್ಬಿಟ್ಟು ಪುನಃ ಅವರು ತಾಯಿ ತೀರೋದ ಮೇಲೆ ಪುನಃ ಇಲ್ಲಿ ಬರ್ತಾರೆ. ಅವರು ಅದ್ವೈತ ಫಿಲಾಸಫಿ ಏನಿದೆ ಅದೊಂದು ಕಡೆ ಇಡಬೇಕಂತ ಭಾಳ ಆಸೆ. ಎಲ್ಲ ಕಡೆ ಸದರ್ನ್ ಇಂಡಿಯಾದಲ್ಲಿ ಹುಡುಕ್ತಾರೆ, ಕೇರಳದಲ್ಲಿ ಹುಡುಕ್ತಾರೆ, ತಮಿಳುನಾಡಿನಲ್ಲಿ ಹುಡುಕ್ತಾರೆ, ಆಂಧ್ರದಲ್ಲಿ ಹುಡುಕ್ತಾರೆ. ಫೈನಲಿ ಬಂದು ನಮ್ಮ ಶೃಂಗೇರಿಗೆ ಬಂದು ಒಂದು ಮಠ ಕ್ರಿಯೇಟ್ ಮಾಡ್ತಾರೆ 9ನೇ ಶತಮಾನದಲ್ಲಿ. ಯಾಕೆ ತಮಗೆ ಇದು ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ನಮ್ಮ ಕನ್ನಡಿಗರೊಳಗಡೆ, ನಮ್ಮ ಸ್ಟೇಟ್ ಒಳಗಡೆ ಸ್ವಲ್ಪ ನಮ್ಮೊಳಗಡೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಫೈಟ್ ಯಾವಾಗಲೂ ಬರ್ತದೆ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಏನೋ ಒಂದು ಇಶ್ಯೂದಲ್ಲಿ, ಒಂದು ಕನ್ನಡ ನಾನ್ ಕನ್ನಡಿಗ, ಹಿಂದೂ ಮುಸ್ಲಿಂ, ಬೇರೆ ಬೇರೆ ರೀತಿಯಲ್ಲಿ ನಮ್ಮೊಳಗಡೆ ಸಣ್ಣ ಪುಟ್ಟ ಜಗಳ ಆಗ್ತಾ ಇರುತ್ತೆ. ಒಂದು ಪೊಲೀಸ್ ಆಫೀಸರ್ ಆಗಿ ನನಗೆ ಅರ್ಧ ಸಂಬಳ ಬರುವುದು ಆ ಜಗಳ ಕಂಟ್ರೋಲ್ ಮಾಡುವುದರಲ್ಲಿ. ಬಟ್ ಆ್ಯಕ್ಚುಲಿ ನನಗೆ ಅದರ ಸಂಬಳ ಬೇಡ, ನಿಜವಾಗಿ ಹೇಳ್ಬೇಕು. ನನಗೆ ಒಂದು ಅರ್ಧ ಸಂಬಳ ಬೇಡ. ಯಾವಾಗ ಜನ ಖುಷಿಯಲ್ಲಿ, ಪ್ರೀತಿಯಲ್ಲಿ, ನೆಮ್ಮದಿಯಲ್ಲಿ, ಶಾಂತಿಯಲ್ಲಿ ಇರ್ತಾರೋ ನಮಗೆ ಅಂದ ರಿಮೈನಿಂಗ್ ಅರ್ಧ ಸಂಬಳ ಮಾತ್ರ ಸಾಕು. ಯಾಕೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಜಯಂತಿ ನಿನ್ನೆ ಮೊನ್ನೆ ಇತ್ತು. ಭಾಳ ಒಂದು ಪೊಲಿಟಿಕಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪೇಪರ್ನಲ್ಲಿ ತುಂಬ ಡಿಸ್ಕಷನ್ ಆಗಿತ್ತು. ಇದು ಯಾಕೆ ಈ ಮಾತು ತಮಗೆ ಹೇಳ್ತಾ ಇದ್ದೀನಿ, ಆ ಪರ್ಟಿಕ್ಯುಲರ್ ಶೃಂಗೇರಿ ಮಠದಲ್ಲಿ ಒಂದು ಸಾರಿ ನಮ್ಮ ಟಿಪ್ಪು ಆರ್ಮಿ ಅವರು ಏನು ಸೇನಾಪತಿ ಪಡೆ, ಸಿಪಾಯಿ ಪಡೆ ಇದೆ, ಅವ್ರು ಹೋಗಿ ಒಂದು ಸಣ್ಣ ಒಂದು ಅಟ್ಯಾಕ್ ಮಾಡ್ತಾರೆ ಶೃಂಗೇರಿ ಮಠದಲ್ಲಿ, ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ. ಆ ದಿನ ಶೃಂಗೇರಿ ಗುರುಗಳು ಅವ್ರಿಗೂ ಏನು ಸೀತೆ ಸ್ವಾಮಿ ಇದ್ದಾರೆ, ಭಾಳ ಅವ್ರಿಗೂ ಬೇಜಾರಾಗಿತ್ತು. ಅವರೊಂದು ಮೆಸೇಜ್ ಕಳಿಸ್ತಾರೆ ಟಿಪ್ಪು ಸುಲ್ತಾನ್, ನೀವು ಬಂದು ನಮ್ಮ ಮಠಕ್ಕೆ ಅಟ್ಯಾಕ್ ಮಾಡಿದ್ದೀರಲ್ವ, ಏನದು ತಪ್ಪಲ್ವಾ ಇದು? ಟಿಪ್ಪು ಸುಲ್ತಾನ್ ಹೇಳ್ತಾರೆ, ದಯವಿಟ್ಟು ಸಮಜಿಸ್ಬೇಕು, ಅದು ನಮ್ಮ ಗ್ರೂಪ್ನಲ್ಲಿ ಯಾರೋ ಒಂದು ಮನುಷ್ಯ ವಿತೌಟ್ ಫಾಲೋಯಿಂಗ್ ಆರ್ಡರ್ಸ್ ಅವ ಬಂದು ಒಂದು ಮಾಡಿಬಿಟ್ಟಿದ್ದಾನೆ. ನಾನೇ ಪರ್ಸ್ನಲಿ ಬಂದು ತಮಗೆ ಭೇಟಿ ಮಾಡಿ ನಿಮ್ಮಲ್ಲಿ ನಾನು ಸಮೀಕ್ಷೆ ಹೇಳ್ತೆ. ಇಟ್ಸ್ ಆಲ್ ರೆಕಾರ್ಡೆಡ್ ಹಿಸ್ಟ್ರಿ. ಮೊನ್ನೆ ಟಿಪ್ಪು ಸುಲ್ತಾನ್ ನೋಡಿ ಬರ್ತಾರೆ, ಸ್ವಾಮೀಜಿಗೆ ಭೇಟಿ ಮಾಡ್ತಾರೆ. 240 ವಿಲೇಜಸ್ ಕೊಡ್ತಾರೆ ಶೃಂಗೇರಿ ಟೆಂಪಲ್ಗೂ. ನಾನು ಮಾಡಿದ ತಪ್ಪಕ್ಕೂ, ನಮ್ಮ ಆರ್ಮಿ ಮಾಡಿದ ತಪ್ಪಕ್ಕೂ ಇಷ್ಟು ವಿಲೇಜ್ ನಾನು ಟೆಂಪಲ್ಗೆ ಕೊಡ್ತಾ ಇದ್ದೀನಿ. ಈ ವಿಲೇಜ್ಲಿருந்து ಏನೇನು ಇನ್ಕಮ್ ನಮಗೆ ಬರ್ತದೆ ತಾವು ದಯವಿಟ್ಟು ಟೆಂಪಲ್ಗೆ ತಾವು ಇಟ್ಕೊಳ್ಳಿ. ಅದು ಮಾತ್ರ ಅಲ್ಲ, ಇವತ್ತು ಕೂಡ ತಾವು ಶೃಂಗೇರಿಗೆ ಹೋಗಿದ್ದೀರಿನ, ಅಲ್ಲಿ ನವರಾತ್ರಿ ಟೈಮ್ನಲ್ಲಿ ಒಂದು ಕ್ರೀಡಾ ಪೂಜೆ ಮಾಡ್ತಾರೆ. ಅಂದರೆ ಕ್ರೀಡಾ ಹೆಸರೇ ಟಿಪ್ಪು ಕ್ರೀಡಾ. ಆ ದಿನ ಟಿಪ್ಪು ಸುಲ್ತಾನ್ ಒಂದು ದೊಡ್ಡ ಒಂದು ಕ್ರೀಡಾ, ಅದರಲ್ಲಿ ಎಲ್ಲ ರೂಬಿ
ಮರಗದ ಮಣಿ, ಡೈಮಂಡ್, ಗೋಲ್ಡ್ ಎಲ್ಲ ಮಾಡಿ ಒಂದು ಕ್ರೀಡಾ ಸ್ವಾಮೀಜಿ ಕೊಟ್ಟು ಹೋಗ್ತಾನೆ. ಇದು ಯಾವಾಗಲೂ ನನ್ನನ್ನು ಯಾವಾಗ ಶೃಂಗೇರಿ ಮಠದಲ್ಲಿ ಇಟ್ಕೊಳ್ಳಿ. ಅದೇ ಥರ ತಾವು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಎಗೇನ್ ಇದೆ ಕರ್ನಾಟಕದಲ್ಲಿರುವ ಇನ್ನೊಂದು ಭಾಳ ವಿಶೇಷ ಟೆಂಪಲ್. ಅದು ಉಡುಪಿ ಕಡೆ ಹೋಗಿದ್ದೀರನ್ನ, ಟಿಪ್ಪು ಸುಲ್ತಾನ್ ಅಲ್ಲಿ ಹೋಗ್ತಾನೆ, ಅಲ್ಲಿ ಹೋಗಿ ಗೋಲ್ಡ್ ಎಲ್ಲ ಕೊಡ್ತಾನೆ ಟೆಂಪಲ್ಗೂ. ಈ ಗೋಲ್ಡ್ನಲ್ಲಿ ಏನೇನು ಇನ್ಕಮ್ ಬರುತ್ತೋ ಪೂಜೆ ಮಾಡಿನೋ. ಇವತ್ತು ಕೂಡ ತಾವು ಕೊಲ್ಲೂರು ಟೆಂಪಲ್ ಹೋಗಿದ್ದೀನ, ಈವ್ನಿಂಗ್ 6:30 ಗಂಟೆಗೆ ಏನು ಪೂಜಾ ಮಂಗಳಾರತಿ ನಮ್ಮ ದೇವಿಗೆ ಆಗ್ತದೋ, ಮೂಕಾಂಬಿಕೆ ದೇವಿಗೂ, ಆ ಹೆಸರೇ ಬಂದು ಟಿಪ್ಪು ಆರತಿ. ಯಾಕೆಂದರೆ ಟಿಪ್ಪು ಸುಲ್ತಾನ್ ಹಾರ್ಡರ್ ಮಾಡಲಿಕ್ಕೆ ಇವತ್ತು ಕೂಡ ಆರತಿ ಮಾಡ್ತಾ ಇದ್ದಾರೆ. ಅದು ಆಲ್ಮೋಸ್ಟ್ ಮುಸಲ್ಮಾನ್ ಸ್ಟೈಲ್ನಲ್ಲಿ ಆಗುವ ಆರತಿ. ಇದು ಯಾಕೆ ತಮಗೆ ಈ ಮಾತು ಹೇಳ್ತಾ ಇದ್ದೀನಿ, ಹಿಸ್ಟ್ರಿ ಯಾವಾಗಲೂ ಡಿಸ್ಟಾರ್ಟ್ ಆಗಬಾರ್ದು. ಹಿಸ್ಟ್ರಿ ಏನಿದೆ, ನಿಜ ಏನಿದೆ, ಅದು ಯಾವಾಗಲೂ ನಿಜವಾಗಿ ಇರಬೇಕು. ಸೊ ಈ ಸ್ಟೇಟ್ ಭಾಳ ಒಂದು ಒಳ್ಳೆಯ ಸೆಕ್ಯುಲರ್ ಸ್ಟೇಟ್. ಅದು ಎಲ್ಲ ಟೈಮ್ನಲ್ಲಿ ಕೂಡ ಈ ಸ್ಟೇಟ್ ಹುಟ್ಟಿದೆ ಕೂಡ ಲ್ಯಾಂಗ್ವೇಜ್ ಕಾರಣದಲ್ಲಿ ಹುಟ್ಟಿದಾರನ್ನ ಕೂಡ ಯಾವಾಗಲೂ ಕೂಡ ಭಾಷೆ ಒಂದು ಪ್ರಧಾನ ಒಂದು ಅಂಗವಾಗಿದ್ದು ನಾವು ಕೂಡ ಸೆಕ್ಯುಲರ್ ಆಗಿ ಎಲ್ಲ ಧರ್ಮದವರು ಕೂಡ ಎಲ್ಲ ಸಮಸ್ಯೆಯವರು ಕೂಡ ಒಟ್ಟಿಗೆ ಸೇರಿ ಈ ಕರ್ನಾಟಕ ತಾವು ಕ್ರಿಯೇಟ್ ಮಾಡಿದರು. ಲಾಸ್ಟ್ಲಿ ಕರ್ನಾಟಕ ಪ್ರೈಡ್ಗೂ ಕರ್ನಾಟಕ ಚಾವುಂಡೇಶ್ವರಿಗೆ ಒಂದು ಸಣ್ಣ ಗ್ಯಾಪ್ ಮಾತ್ರ ಇದೆ. ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡುವಾಗ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ನಾವು ಹೇಳ್ತೀವಿ. ಮೊನ್ನೆ ಅದೇ ವಿರಾಟ್ ಕೊಹ್ಲಿ ಅವರು ಟೆನ್ಷನಲ್ಲಿ ಒಂದು ಮಾತು ಹೇಳಿದ್ದಾರೆ, ನಿಮಗೂ ನನ್ನ ಬ್ಯಾಟಿಂಗ್ ಲೈಕ್ ಮಾಡಿಲ್ಲನಾ, ನೀವು ಇಂಡಿಯಾ ಬಿಟ್ಟು ಹೋಗ್ಬಹುದು. ತಾವು ನೋಡಿರ್ತೀರಿ ಪೇಪರ್ನಲ್ಲಿ ಎಲ್ಲ ಕೂಡ ಟ್ವಿಟರ್ನಲ್ಲಿ ಭಾಳ ವಿರಾಟ್ ಕೊಹ್ಲಿ ವಿರೋಧವಾಗಿ ಮೆಸೇಜ್ ಹಾಕಿದ್ದಾರೆ, ನೀವು ಆ ಥರ ಮಾತಾಡೋದು ತಪ್ಪು. ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಅಪಾಲಜೈಸ್ ಮಾಡಿದ್ದಾರೆ. ಯಾವಾಗಲೂ ಏನಾಗ್ತದೆ, ನಮ್ಮ ಲ್ಯಾಂಗ್ವೇಜ್ ಏನಿದೆ, ಪ್ರೈಡ್ ಏನಿದೆ, ಕಲ್ಚರ್ ಏನಿದೆ, ಭಾಳ ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ತಪ್ಪೇನಲ್ಲ. ಇಟ್ ಶುಡ್ ನಾಟ್ ಗೆಟ್ ಇನ್ ಟು ದ ಚಾವ್ನಿಸ್ಟ್ ಮೋಡ್. ತುಂಬ ಕಡೆಯಲ್ಲಿ ನಾವು ನೋಡ್ತೀವಿ, ಕೆಲವು ಸಂಘಟನೆಗಳವರು, ಕೆಲವು ಬೆಂಗಳೂರು ಸಿಟಿಯಲ್ಲಿ ನಾನ್ ಕನ್ನಡಿಗ ಜಾಸ್ತಿ ಇರುವ ಸಿಟಿ ಇದು. ಅವರು ಎಲ್ಲರೂ ಕೂಡ ಎಲ್ಲ ಕೆಲಸದಲ್ಲಿ ಕೂಡ ಕರ್ನಾಟಕ ಮುಂದೆ ಹೋಗಲಿಕ್ಕೆ ತಮ್ಮ ಜೊತೆ ಕೂತ್ಕೊಂಡು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ BPMPಯಲ್ಲಿ ಇರುವ ರೋಡ್ ಸ್ವೀಪರ್ ತಾವು ನೋಡಿದ್ದೀರ, ನಾವು ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಮಲಯಾಳಿ ಇರ್ಬೋದು. ಬಟ್ ಅವೇ ಯಾಕೆ ಕಸ ಪಿಕ್ ಮಾಡ್ತಾ ಇದ್ದಾನೆ, ತಮ್ಮ ಸ್ಟೇಟು ನಮ್ಮ ಬೆಂಗಳೂರು ಚೆನ್ನಾಗಿರ್ಬೇಕಂತ ಕಸ ಹೊಡಿಸ್ತಾ ಇದ್ದಾನೆ. ಸೊ ಯಾರೆಲ್ಲ ಮೆಜಾರಿಟಿ ಇದೆಯೋ ಇಲ್ಲಿರುವ ಮೈನಾರಿಟೀಸ್ ಅವರು ಕೂಡ ಪ್ರೊಟೆಕ್ಟ್ ಮಾಡೋದು ತಮ್ಮ ಕರ್ತವ್ಯ. ಅದು ಭಾಳ ಇಂಪಾರ್ಟೆಂಟ್. ಅದು ಯಾಕಂದರೆ ಈ ಸಿಟಿದಲ್ಲಿ ಯಾವಾಗಲೂ ಹೆಮ್ಮೆ ಇತ್ತು. ಇತ್ತೀಚೆಗೆ ಕೆಲವು ಕಡೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಸಮ್ಟೈಮ್ಸ್ ಪ್ರೈಡ್ ಬಿಕಮ್ಸ್ ಚಾವನಿಸಮ್. ಚಾವಲ ಎಜುಕೇಟೆಡ್ ಜನ ಇದ್ದಾರೆ. ಸೊ ಯಾವಾಗ ಕೂಡ ಪ್ರೈಡ್ ಆಗಿ ಇರಬೇಕು, ಅದು ಚಾವನಿಸ್ಟ್ ಮೋಡಕ್ಕೆ ಹೋಗಬಾರ್ದು. ಇದು ನನ್ನ ಒಂದು ಪೊಲೀಸ್ ಆಫೀಸರ್ ಸಣ್ಣ ಒಂದು ಮೆಸೇಜ್ ತಮ್ಮೆಲ್ಲರೂ ಕೂಡ. ಲಾಸ್ಟ್ಲಿ ಒಂದು 4 ನಿಮಿಷ ನಮ್ಮ ಸ್ಟೂಡೆಂಟ್ಸ್ ಅವರು, ತಾವು ಚಾರ್ಲ್ಸ್ ಡಿಕಿನ್ಸ್ ಅವರು ಟೇಲ್ ಆಫ್ 2 ಸಿಟೀಸ್ ಒಂದು ಬುಕ್ ಬರೆದಿದ್ದಾರೆ. ಇಟ್ಸ್ ಲಾಂಗ್ ಬುಕ್. ಫ್ರೆಂಚ್ ರೆವಲ್ಯೂಷನ್ ಟೈಮ್ನಲ್ಲಿ ಆ ಬುಕ್ ಸೆಟ್ ಮಾಡಿದ್ದಾರೆ ಅವರು. ತಾವು ಎಷ್ಟು ಜನ ಆ ಬುಕ್ ಓದಿದ್ದೀರಿ ಅಂತ ಗೊತ್ತಿಲ್ಲ. ಆ ಬುಕ್ನಲ್ಲಿ ದ ಸ್ಟಾರ್ಟಿಂಗ್ ಪಾಯಿಂಟ್, ಆ ಬುಕ್ ಫಸ್ಟ್ ಪ್ಯಾರಾ ತಾವು ಓದಿದ್ದೀರನ್ನ, ಇಟ್ ಇಸ್ ದ ಬೆಸ್ಟ್ ಆಫ್ ಟೈಮ್ಸ್, ಇಟ್ ಇಸ್ ದ ವರ್ಸ್ಟ್ ಆಫ್ ಟೈಮ್ಸ್, ಇಟ್ ಇಸ್ ದ ಏಜ್ ಆಫ್ ಪ್ಲೆಂಟಿ, ಇಟ್ ಇಸ್ ದ ಏಜ್ ಆಫ್ ಡಿಸ್ಪೈರ್. ಈ ಥರ ಅವರೊಂದು ಶುರು ಮಾಡಿದ್ದಾರೆ. ಈ ಟೈಮ್ನಲ್ಲಿ ನಾವೇನು 1789 ನಾವೇನು ಇದ್ದೀವಿ, ಇದು ವರ್ಲ್ಡ್ನಲ್ಲಿಯೇ ಬೆಸ್ಟ್ ಆಫ್ ಟೈಮ್ ಕೂಡ, ವರ್ಸ್ಟ್ ಆಫ್ ಟೈಮ್ ಕೂಡ. ಇದು ಆಪರ್ಚುನಿಟಿ ಜಾಸ್ತಿ ಇರುವ ಟೈಮ್ ಕೂಡ, ಆಪರ್ಚುನಿಟಿ ಕಮ್ಮಿ ಇರುವ ಟೈಮ್ ಕೂಡ ಹೇಳಿಬಿಟ್ಟು ಒಂದು ಶುರು ಮಾಡಿದ್ದಾರೆ. ಭಾಳ ಬ್ಯೂಟಿಫುಲ್ ಬುಕ್ ಅದು. ಯಾಕೆ ತಮಗೆ ಮಾತು ಹೇಳ್ತಾ ಇದ್ದೀನಿ, ಈ ಟೈಮ್ನಲ್ಲಿ, ಈ ಇತಿಹಾಸದಲ್ಲಿ 2018ನಲ್ಲಿ ಹೆಂಗಾಗಿ ತಾವು ಇರಬೇಕನ್ನ ದೇವರಲ್ಲಿ ತಾವು ಪುಣ್ಯ ಮಾಡಿರ್ತಾರೆ. ಕಾರಣ ಏನು, ನಮ್ಮ ಬಾಡಿ ದೇಹ 25 ವರ್ಷದಲ್ಲೊಂದು 40 ವರ್ಷವಡೆ ಭಾಳ ನಮ್ಮಲ್ಲಿ ದೆಂಬಿರುತ್ತದೆ, ಶಕ್ತಿ ಇರ್ತದೆ, ಕೆಲಸ ಮಾಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು, ಸೊಸೈಟಿದಲ್ಲಿ ಒಂದು ಪ್ರೆಸ್ಟೀಜ್ ತಗೊಳ್ಬೋದು. ಈ ಏಜ್ 25 to 40 ನಮ್ಮ ಹ್ಯೂಮನ್ ಬಾಡಿಗೆ ನಾವು ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ. ದಟ್ ಇಸ್ ದ ಗೋಲ್ಡನ್ ಟೈಮ್ ಆಫ್ ಅವರ್ ಹ್ಯೂಮನ್ ಬಾಡಿ. ಅದೇ ಥರ ಒಂದೊಂದು ದೇಶ ಕೂಡ, ಒಂದೊಂದು ನೇಷನ್ ಕೂಡ ಒಂದು ಗೋಲ್ಡನ್ ಟೈಮ್ ಇದೆ. ಇಫ್ ಯು ಲುಕ್ ಅಟ್ ಅಮೆರಿಕನ್ ಹಿಸ್ಟ್ರಿ, ಅದು ಪೋಸ್ಟ್ ವರ್ಲ್ಡ್ ವಾರ್ ಡಿಪ್ರೆಷನ್ ಆದ ಮೇಲೆ ಶುರು ಮಾಡಿದ ಹಿಸ್ಟ್ರಿ. ಅದು 1955 ಸುಮಾರು ಒಂದು 2005ವರೆ ಅಮೆರಿಕಕ್ಕೆ ಅದು ಗೋಲ್ಡನ್ ಟೈಮ್. ಬೇಬಿ ಬೂಮಿಂಗ್ ಜನರೇಷನ್, ಒಳ್ಳೆ ಸ್ಟಾರ್ಟಪ್ಸ್ ತಗೊಂಡು ಬಂದಿದ್ದಾರೆ, ಒಳ್ಳೆ ಕಂಪನೀಸ್ ಬಂದಿತ್ತು, ಬೇರೆ ಲೆವೆಲ್ಗೆ ಹೋಗಿದ್ದಾರೆ. ಇಫ್ ಯು ಲುಕ್ ಅಟ್ ಚೈನಾ, ಕಲ್ಚರಲ್ ರೆವಲ್ಯೂಷನ್ ಆದ ಮೇಲೆ 1977 2010ವರೆ ಚೈನಾಕ್ಕಿತ್ತು. ಆಲ್ಮೋಸ್ಟ್ ಒಂದು 40 ವರ್ಷ. ಇಫ್ ಯು ಲುಕ್ ಅಟ್ ಇಂಡಿಯಾ, ಅದೇ ಥರ ನಮ್ಮ ದೇಶ ಗೋಲ್ಡನ್ ಟೈಮ್ ಏನ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಒಂದು ಎಕನಾಮಿಕ್ ಟೈಮ್ಸ್ ತಗೊಂಡು ಬಂದು ಚೆಕ್ ಮಾಡ್ತೀವಿ, ಅಟ್ಯಾಚ್ ಮಾಡ್ತೀವಿ. 2011 2045ವರೆ ಇದು ಇಂಡಿಯನ್ ದೇಶಕ್ಕಿರುವ ಗೋಲ್ಡನ್ ಟೈಮ್ ಆಫ್ ಇಂಡಿಯಾಸ್ ಹಿಸ್ಟ್ರಿ. ಸೊ ಈ ಟೈಮ್ನಲ್ಲಿ ನಾವು 10 ವರ್ಷ ಏಜ್ ನಮ್ಮ ಮಕ್ಕಳ ಇದೀವಿ, ಸಣ್ಣ ಮಗುವಾಗಿದೆ, ಸ್ವಲ್ಪ ನಮಗೆ ಕಷ್ಟ ಆಗಬಹುದು. ನಾವೆಲ್ಲ 70 ವರ್ಷ ಇದ್ದೀವಿ, ನಾವೇನು ಜಾಸ್ತಿ ಈ ಟೈಮ್ ಯುಟಿಲೈಸ್ ಮಾಡಬಾರ್ದು. ತಾವೆಲ್ಲ 20 ರನ್ನಲ್ಲಿ ಇದ್ದಾರೆ. 2045ವರೆ ಈ ಗೋಲ್ಡನ್ ಟೈಮ್ ನಮ್ಮ ಕೈನಲ್ಲಿ ಇದೆ. ಡೆಮೋಗ್ರಫಿಕ್ ಡಿವಿಡೆಂಟ್ ಇದೆ. ನಮ್ಮ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಮಾತ್ರ ತಾವು ನೋಡಿದ್ದೀರನ್ನ, ಯುರೋಪ್ ಪಾಪ್ಯುಲೇಷನ್ನಲ್ಲಿ 80% ನಮ್ಮ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಟೋಟಲ್.
ಆಸ್ಟ್ರೇಲಿಯಾ ಟೋಟಲ್ ಪಾಪ್ಯುಲೇಷನ್ ತಾವು 6.5 ಕೋಟಿ ತಗೊಂಡ್ಬಿಟ್ಟಿದ್ದೀರನ್ನ ನಮ್ಮ ಮಿಡಲ್ ಕ್ಲಾಸ್ ಪಾಪ್ಯುಲೇಷನಲ್ಲಿ 1/10 ಅಷ್ಟೇ. ಯಾಕೆಂದ್ರೆ ತಮಗೆ ಅಷ್ಟು ಆಪರ್ಚುನಿಟಿ. ತಾವು ಈ ಟೈಮ್ನಲ್ಲಿ ತಮ್ಮ ಪಾನೀಶ್ ಅವರು ಹೇಳಿದ್ದಾರೆ, ಏನು ಬೇಕು ಆಗ್ಬೋದು, ಮಿಮಿಕ್ರಿ ಆರ್ಟಿಸ್ಟ್ ಆಗ್ಬೋದು, ತಾವು ಪೊಲೀಸ್ ಆಫೀಸರ್ ಆಗ್ಬೋದು, ತಮ್ಮಲ್ಲಿ ಆಲ್ ಇಂಡಿಯಾ ಟಾಪರ್ ಲಾಸ್ಟ್ ಇಯರ್ ನಂದಿನಿ ಅವರು ಬಂದಿದ್ದಾರೆ, ತಾವು ಪೊಲಿಟಿಷಿಯನ್ ಆಗ್ಬೋದು, ಸಿನಿಮಾ ಮೇಕರ್ ಆಗ್ಬೋದು. ಯಾಕೆ ಆಗ್ಬೋದು ನಾವು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ? 1980ನಲ್ಲಿ ನಾವೆಲ್ಲ ಹೇಳಲ್ಲ. ನೀವು ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟರ್ ಮಾಡಬೇಕಂತ ಮಾತ್ರ ಹೇಳ್ತೀವಿ. ಅದೇ 1990-95ನಲ್ಲಿ ಏನು ಹೇಳ್ತೀವಿ, ಜಸ್ಟ್ IT ಬೂಮ್ ಶುರು ಆಗ್ತಾ ಇದೆ, ಒಂದು ರೆಸ್ಯೂಮೆ ರೆಡಿ ಮಾಡಿ, ಸ್ವಲ್ಪ ಇಂಗ್ಲೀಷ್ ತಿಳ್ಕೊಳ್ಳಿ, MS ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್ ನಿಮಗೆ ಗೊತ್ತಿರಬೇಕು, ಕ್ಯೂನಲ್ಲಿ ನಿಲ್ಲಿಸಿ ನಿಮಗೆ ಜಾಬ್ ಸಿಗ್ತದೆ ಅಂತ ಹೇಳ್ತೀವಿ. 2005ನಲ್ಲಿ ಯಾವ ಥರ ಹೇಳಿದ್ದೀವಿ, ಇಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀ IAS ಆಗ್ಬೋದು, IPS ಆಗ್ಬೋದು, ನಿಮ್ಮ ಪ್ರೆಸ್ಟೀಜ್ ಸಿಗ್ತದೆ ಅಂತ ಹೇಳ್ತೀವಿ. 2018ನಲ್ಲಿ ತಮಗೇನು ಹೇಳ್ತಾ ಇದ್ದೀವಿ, ಬೆಂಗಳೂರಲ್ಲಿ ನೆಕ್ಸ್ಟ್ ಒಂದು ಕಂಪನಿ ಶುರು ಮಾಡಿ, ನೆಕ್ಸ್ಟ್ ವರ್ಲ್ಡ್ 10,000 ಜನಕ್ಕೆ ಎಂಪ್ಲಾಯ್ಮೆಂಟ್. ನಿಮ್ಮ ಊರಿನಲ್ಲಿ ಫ್ಲಿಪ್ಕಾರ್ಟ್ ಒಂದು 15 ವರ್ಷಕ್ಕೆ ಹಿಂದೆ ಶುರು ಮಾಡಿದ್ದಾರೆ, ಒಂದು ಕೋರಮಂಗಲ ಅಪಾರ್ಟ್ಮೆಂಟ್ನಲ್ಲಿ ಮೊನ್ನೆ $16 ಬಿಲಿಯನ್ ಸೇಲ್ ಮಾಡಿ. ಇದೆಲ್ಲ ನಿಮಗಿರುವ ಆಪರ್ಚುನಿಟೀಸ್. ನಮಗೆ ಈ ಆಪರ್ಚುನಿಟೀಸ್ ನಮಗೆ ಯಾರಿಗೂ ಇಲ್ಲ, ತಮ್ಮ ಮೊಮ್ಮಕ್ಕಳಿಗೂ ಸಿಕ್ಕಲ್ಲ, ತಮಗೆ ಮಾತ್ರ ಸಿಕ್ಕುವ ಆಪರ್ಚುನಿಟಿ. ಸೊ ದಯವಿಟ್ಟು ಪ್ಲೀಸ್ ಯುಟಿಲೈಸ್ ದಿಸ್ ಆಪರ್ಚುನಿಟಿ. ದೇಶ ನಮ್ಮ ಟೈಮ್ ಯಾವ ಥರ ಹೋಗ್ತದೆ, ಈ ಥರ ಮಾಡಿದಿನ ಟೈಮ್ ನಾವು ಜಸ್ಟ್ ಬಂದಿದ್ದೀವಿ, ಬೈಕ್ನಲ್ಲಿ ಕರ್ಕೊಂಡು ಬಂದಿದ್ದೀರಾ, ಆಲ್ರೆಡಿ 1 hour ಆಗಿದೆ, ಅಷ್ಟು ಬೇಗ ಟೈಮ್ ಹೋಗ್ತಾ ಇದೆ. ಸೊ ತಾವು ಯಂಗ್ಸ್ಟರ್ಸ್ ಯಾರಿದ್ದಾರೋ ಪ್ಲೀಸ್ ಯುಟಿಲೈಸ್ ದಿಸ್ ಟೈಮ್ ಪ್ರಾಪರ್ಲಿ. ಯಾರೊಬ್ಬ ಟ್ರೈನ್ ಮಿಸ್ ಮಾಡ್ತಾನೋ ಅವನಿಗೆ ಮಾತ್ರ ಅದು 1 ನಿಮಿಷ ಟೈಮ್ ವ್ಯಾಲ್ಯೂ ಗೊತ್ತಿರ್ತದೆ, ನಮಗೆ ಗೊತ್ತಿರಲ್ಲ. ಅವನ ಟ್ರೈನ್ ಆ್ಯಂಡ್ ಫ್ಲೈಟ್ ಮಿಸ್ ಮಾಡೋರಿಗೆ 1 ನಿಮಿಷ ಎಷ್ಟು ಇಂಪಾರ್ಟೆಂಟ್ ಗೊತ್ತಿರ್ತದೆ. ಒಂದು ತಾಯಿಗೆ ಮಾತ್ರ ಗೊತ್ತಿರ್ತದೆ 9 ತಿಂಗಳು ಎಷ್ಟು ವ್ಯಾಲ್ಯೂ. ಅದೇ ತಾಯಿಗೂ ಸರಿಯಾಗಿ ಡೆಲಿವರಿ ಆಗಿಲ್ಲ, 7 ತಿಂಗಳಲ್ಲಿ ಮಗು ಹುಟ್ಟಿದ್ದಾರೆ, ಡೇಂಜರಸ್ ಇದೆ ತಿಳ್ಕೊಳ್ಳುವಾಗ ಆ ತಾಯಿಗೆ ಮಾತ್ರ ಗೊತ್ತಿರ್ತದೆ 1 ತಿಂಗಳು ಎಷ್ಟು ವಿಶೇಷ. ಸೊ ಒಬ್ಬೊಬ್ಬರಿಗೂ ಟೈಮ್ ರೀತಿ ಇದಕ್ಕೆ ನಮ್ಮ ಆಲ್ಬರ್ಟ್ ಐನ್ಸ್ಟೀನ್ ಅವರು ಥಿಯರಿ ಆಫ್ ರಿಲೇಟಿವಿಟಿ ಬರೆದಿದ್ದಾರೆ. ದ ಹೋಲ್ ಐಡಿಯಾ ಆಫ್ ಥಿಯರಿ ಆಫ್ ರಿಲೇಟಿವಿಟಿ ಇಸ್ ಟು ಬ್ರಿಂಗ್ ದಿ ಎಸೆನ್ಸ್ ಆಫ್ ಟೈಮ್ ಟು ಯು. ಸೊ ಒಬ್ಬೊಬ್ಬರಿಗೂ ರಿಲೇಟಿವಿಟಿ ಡಿಫ್ರೆನ್ಸ್, ಟೈಮ್ ಎಸೆನ್ಸ್ ಬೇರೆ ಥರ ಇರ್ತದೆ. ಸೊ ತಮ್ಮೆಲ್ಲರೂ ಕೂಡ ನೆಕ್ಸ್ಟ್ 20 ವರ್ಷ ಟೈಮ್ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಟೈಮ್. ಅದು ಡೋಂಟ್ ವೇಸ್ಟ್ ದಿಸ್ ಟೈಮ್, ಯುಟಿಲೈಸ್ ದಿಸ್ ಟೈಮ್. ತಾವು MS ರಾಮಯ್ಯ ಅವರು ಯಾವ ಥರ ಬಂದು ಇಷ್ಟು ದೊಡ್ಡ ಒಂದು ಸಂಸ್ಥೆ ಒಂದು ಕ್ರಿಯೇಟ್ ಮಾಡಿ ಸುಮಾರು ಒಂದು 45,000 ಜನ ಆಲ್ ಓವರ್ ದ ವರ್ಲ್ಡ್ನಲ್ಲಿ ನಾವು ರಾಮಯ್ಯ ಅವರು ಅಲ್ಯುಮಿನಿಯನ್ ಎಷ್ಟು ಹೆಮ್ಮೆದಲ್ಲಿ ಹೇಳ್ತಾರೋ ಅದೇ ಥರ ತಾವು ಒಂದು ಸಂಸ್ಥೆ ಕ್ರಿಯೇಟ್ ಮಾಡಬೇಕು. ದಟ್ ಇಸ್ ಮೈ ವಿಷನ್, ಪ್ರೇಯರ್ ಟು ಯು. ಬಟ್ ಈ ಸಂದರ್ಭದಲ್ಲಿ ಜಾಸ್ತಿ ನಾವು ಬೇರೆ ವಿಷಯ ಮಾತಾಡಲಿಕ್ಕೆ ಹೋಗಬಾರದು. ಇನ್ನೊಂದು ಸರಿ ನಮ್ಗೆ ಅವಕಾಶ ಸಿಗ್ತದೆ, ಬರ್ತೀವಿ. ಮತ್ತೊಮ್ಮೆ ಐ ವಿಶ್ ಯು ದ ವೆರಿ ಬೆಸ್ಟ್. ತಾವೆಲ್ಲ ಒಳ್ಳೆಯ ಥಿಂಕ್ ಮಾಡುವ ಕನ್ನಡಿಗರಾಗಿರಬೇಕು. ಯಾರು ನಾನ್ ಕನ್ನಡಿಗರು ತಮ್ಮಲ್ಲಿ ಸ್ವಲ್ಪ ಜನ ಇದ್ದಾರೆ, ಅವರು ಕೂಡ ತಾವು ಕನ್ನಡ ಮಹತ್ವ ತೋರಿಸ್ಬೇಕು, ಪ್ರೀತಿಯಲ್ಲಿ, ಫೋರ್ಸ್ನಲ್ಲಿ ಇಲ್ಲ. ಅವರು ಕೂಡ ತಮ್ಮ ಜೊತೆಗೆ ತಾವು ಇಟ್ಕೊಂಡು ಮುಂದೆ ಪ್ರಯಾಣ ಮಾಡಬೇಕು. ಅದು ಒಂದು ಮಾತ್ರ ನನ್ನ ಆಸೆ. ಅದು ಇನ್ನೊಂದು ಸಾರಿ ತಮ್ಮ ಕ್ಯಾಂಪಸ್ ಬರಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ, ನಮಗೆ ಬಂದು ತಮ್ಮೆಲ್ಲರೂ ನಾವು ಮಾತಾಡ್ತೀವಿ ಬೇರೊಂದು ರೂಪದಲ್ಲಿ, ಬೇರೊಂದು ಸಬ್ಜೆಕ್ಟ್ನಲ್ಲಿ. ಮತ್ತೊಮ್ಮೆ ವಿಶ್ ದ ವೆರಿ ಬೆಸ್ಟ್ ಟು ನರಸಿಂಹ ಜೋಶಿ ಅವರು. ಗಂಗಾವತಿಯಲ್ಲಿ ತಾವು 10 ಗಂಟೆ ಹೊರಟು ಬಂದಿದ್ದೀರಿ. ಇಟ್ ಓನ್ಲಿ ಶೋಸ್ ಎ ಕಮಿಟ್ಮೆಂಟ್. ತಮ್ಮ ಕಮಿಟ್ಮೆಂಟ್ ಮಾತ್ರ ತೋರಿಸ್ತಾ ಇದೆ. ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಹೆಸರಿಗೆ ಮಾಡ್ತಾರೆ, ತುಂಬ ಮಾಲ್ದಲ್ಲಿ ಏನು ಮಾಡ್ತಾರೆ, ಎಲ್ಲ ಪ್ರೈವೇಟ್ ಮಾಲ್ಸ್ ಇರುತ್ತೆ. ಇತ್ತೀಚೆಗೆ ತಾವು TV ನೋಡ್ತೀರ, ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅವರೆಲ್ಲ ಬಂದು ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಒಂದು ಫ್ಲಾಗ್ ಆಗಿ ಇಟ್ಬಿಡ್ತಾರೆ, ಹೇಳಿದ್ರು ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಸೊ ಇದು ನಿಜವಾಗಿ ಕನ್ನಡ ಮೇಲಿರುವ ಪ್ರೀತಿಯಲ್ಲಿ, ಈ ಸ್ಟೇಟ್ ಮೇಲೆ ತಮಗಿರುವ ಅಭಿಮಾನದಲ್ಲಿ ಇಷ್ಟು ರಿಸೋರ್ಸಸ್ ತಾವು ಸ್ಪೆಂಡ್ ಮಾಡಿ, ಒಂದು ದಿನ ಕ್ಲಾಸಸ್ ತಾವು ಸ್ಯಾಕ್ರಿಫೈಸ್ ಮಾಡಿ, ಎಲ್ಲ ಟೀಚರ್ಸ್ ಕರ್ಕೊಂಡು ಬಂದು ತಾವೆಲ್ಲ ಬ್ಯುಸಿ ಪೀಪಲ್ ಭಾಳ ಚೆನ್ನಾಗಿ ತಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ MS ರಾಮಯ್ಯ ಅವರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಮಿಟ್ಮೆಂಟ್ ನಮಗೆ ಕಾಣ್ತಾ ಇದೆ. ಬೇರೇನು ಕೂಡ ಜಾಸ್ತಿ ನಾವು ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಬೇಡ. ಯು ಆರ್ ಲೈಕ್ ಆಳದ ಮರ, 1,000 ವರ್ಷ ನಿಲ್ಲುವ ಕೆಪಾಸಿಟಿ ಇರುವ ಮರ ಇದು. ಇವತ್ತು ನಾಳೆ ಬರುವ ಗಾಜಾ, ಇವತ್ತೊಂದು ಗಾಜಾ ಅನ್ನೊಂದು ಅದೊಂದು ಬರ್ತಾ ಇದೆ, ಹರಿಕೇನ್, ಅದಕ್ಕೆ ಹೋಗುವ ಮರ ಅಲ್ಲ ಅದು. ಇಟ್ಸ್ ವೆರಿ ಡೀಪ್ ರೂಟೆಡ್ ಟ್ರೀ. ನಮ್ಮ ಸಂಸ್ಥೆ ಇನ್ನೂ ಸ್ವಲ್ಪ ದೊಡ್ಡದಾಗಲಿ, ಇನ್ನೂ ಬೆಳಲಿ, ಇನ್ನೂ ತುಂಬ ಅಲೆಮಣಿ ತಮಗೆ 1 ಲಕ್ಷ ದಾಟಿ ಹೋಗಲಿ. ದಟ್ ಇಸ್ ಮೈ ವಿಷನ್, ಪ್ರೇಯರ್. ಐ ವಿಶ್ ಯು ದ ವೆರಿ ಬೆಸ್ಟ್. ಆಲ್ ಆಫ್ ಯು ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.